ಶೋಭಾ ಬಂದಿಲ್ಲ ಅಂತೇಳಿ ನಾವು ಫೋನ್ ಮಾಡಿದ್ಮೇಲೆ ಈ ಥರ JCB ಬಂದತ್ತೆ ಗುಡಿ ಹೊಡ್ಯಾಕ ಅಂದಿದ್ದಲ್ಲೇ ನಾವು ಮಂಗಳಮುಖದ ಭಿಕ್ಷಾಟನೆ ಬಿಟ್ಟು ಎಲ್ಲರೂ ಅಂದ್ರಾಳ DC ಕ್ಯಾಂಪ್ಗೆ ನಾವೆಲ್ಲರೂ ಬಂದ್ವಿ. ಇದು ಗೌರ್ಮೆಂಟ್ ಲ್ಯಾಂಡು. ಫಸ್ಟಿಗೆ ಅವರು ಅಂದ್ರಾಳ್ ಸೀತಾರಾಮ್ ಅವರು ಕಾರ್ಪೊರೇಟರ್ ಆದಾಗ 15 ವರ್ಷದ ಕೆಳಗೆ ನಮ್ಗೆ ಜಾಗ ಕೊಟ್ಟಿದ್ದರು. ವಾಟರ್ ಮಾಡ್ತೀವಿ ಅಂತೇಳಿ ನನ್ನ ಜೀವ ಬೆದರಿಕೆ ಆಗ್ತಿದಾರೆ ಅವರು. ಯಾರಂದ್ರೆ ಅಂದ್ರಾಳಾಗ ಇರೋದು 8ನೇ ವಾರ್ಡ್ ಕಾರ್ಪೊರೇಟರ್ ರಾಮಾಂಜನಿ. ಭಾರತ್ ಚಾನಲಿಂದ ಬಂದಿದ್ವಿ. ಈಗ ಇಲ್ಲಿ ಒಂದು ದೇವಾಲಯದ ಬಗ್ಗೆ ಗಲಾಟೆ ಆಗ್ತದೆ. ನಮ್ಮ ಇವರು ಲಲಿತಾ ಅವರು ಎಷ್ಟೋ ದಿನಗಳಿಂದ ಈ ಗುಡಿನ ಕಟ್ಟಿಸಿ ಅವ್ರದ್ದು 1 ರೂಪಾಯಿ ಅವ್ರು ಸಂಪಾದನೆ ಮಾಡಿರ್ಬೋದು, ದುಡ್ಡಿರೋಂಥದ್ದು ಹಾಕಿ ಅವ್ರು ಕಟ್ಟಿಸಿದ್ದಾರೆ. ಈಗ ಅದನ್ನ ಡೆಮಾಲಿಷ್ ಮಾಡೋಕ್ಕೆ ಇಲ್ಲಿರೋ ಕಾರ್ಪೊರೇಟರ್ ಅವರು ಬಂದು ಅವ್ರಿಗೆ ಹೆದರಿಕೆ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೇನು ಅನಿಸ್ತದೆ? ನೀವು ಎಷ್ಟು ವರ್ಷಗಳಿಂದ ಇದ್ದೀರಿ? ಈ ಗುಡಿ ಎಷ್ಟು ನೀವು ಬಂದಮೇಲೆ ಕಟ್ಟಿದ್ದ? ನಿಮಗೆ ಇದು ಬೇಕಾ ಬೇಡವಾ? ಅಂದರೆ ನಿಮ್ಗೆ ಕೂಡ ಒಂದು ಭಾವನೆ ಇರ್ತದಲ್ಲ, ಇದು ಖಂಡನೆ ಮಾಡ್ತೀರಾ? ತೆಗಿಯೋದು ಬೆಸ್ಟ್ ಅಂತೀರಾ ಇಲ್ಲ ಇರೋದು ಬೆಸ್ಟ್ ಅಂತೀರಾ? ಇರಬೇಕು. ಎಷ್ಟು ವರ್ಷ ಆಯ್ತು ಇದು ಕಟ್ಟಿ? 15 ವರ್ಷ ಆಯ್ತು. 15 ವರ್ಷದಿಂದ. ಈಗ ಇದರಿಂದ ನಿಮಗೆ ಉಪಯೋಗ ಏನಿದೆ? ನಮಗೆ ಒಳ್ಳೇದಾಗಿದೆ ಮೇಡಮ್. ಗುಡಿಯಿಂದ ನಮಗೆ ಬರೋದು ಹೋಗೋದಾಗಲಿ ಎಲ್ಲ ಅನುಕೂಲ ಐತೆ ಇಲ್ಲಿ ದೇವಸ್ಥಾನಕ್ಕೆ. ಹಂಗಂತ ನಮ್ಗೆ ಇರಬೇಕು, ಗುಡಿ ಇರಬೇಕು. ಅಂಗನವಾಡಿ ಸ್ಕೂಲ್ ಎಲ್ಲಾದ್ರೂ ಬೇರೆ ಅಂಗನವಾಡಿ ಸ್ಕೂಲ್ ಎಲ್ಲಾದ್ರೂ ಕಟ್ಟಿ. ಗೌರ್ಮೆಂಟ್ ಲ್ಯಾಂಡ್ ಜಗ್ಗಿ ಕಡೆ ಐತೆ, ಈ ಗುಡಿದೇ ಎದಕ್ ಬೇಕು ಅಂತ ಕೇಳ್ತಿದ್ದಾರೆ ಅನ್ನೋದು ನಿಮ್ದು ಪ್ರಶ್ನೆ, ಹೌದಲ್ಲ? ಬೇಕಂತ ಮಾಡ್ತಾ ಇದ್ದಾರೆ. ನಮಗೆ ಇಲ್ಲಿ ಬೇಡ, ಬೇರೆ ಸ್ಥಳದಲ್ಲಿ ಎಲ್ಲಾನ ಕಟ್ತಾರೆ, ನಮ್ಗೆ ಗುಡಿ ಹತ್ರ ಬೇಡ. ಅಂಗನವಾಡಿ ಇಲ್ಲಿ ಬೇಡ, ಇಲ್ಲಿ ಬೇಡ ಅಷ್ಟೇ. ಇನ್ನು ಎಲ್ಲಾನ ಕಟ್ಸಿರಿ, ಇಲ್ಲೇ ತೋರಿಸ್ತಾರೆ ಗುಡಿ ಜಾಗ ಬೇಡ ಅಂದ್ರು ಅಲ್ಲೇ ನಾವು ಕಟ್ಸ್ತಾ ಇದೀವ ಅಂತ ಕೇಳ್ತಾರೆ ಅಷ್ಟೇ. ಅಮ್ಮ ನಮಸ್ತೆ, ಮೈ TV ಭಾರತಿಂದ ನಾವು ಏನು ಕೇಳ್ತಾ ಇದ್ವಿ ಅಂದರೆ ಇಷ್ಟೆಲ್ಲ ಆಗಿದೆ ಹೌದಾ? ನೀವು DC ಹತ್ರ ಹೋಗಿ ಏನಾದರೂ ಹೇಳ್ಕೊಂಡ್ರ ನಿಮಗೆ ಏನು ಕಷ್ಟ ಬರ್ತಾ ಇದೆ, ಯಾರು ಬರ್ತಾ ಇದ್ದಾರೆ, ಅದೆಲ್ಲ ನೀವು ಅವ್ರಿಗೆ ತಿಳಿಸಿದ್ರ? ಅಮ್ಮ ನಮಸ್ತೆ. ನಾವು ನಿನ್ನೆ ಬೆಳಿಗ್ಗೆ ಎಲ್ಲರೂ ನಾವು ಶುಕ್ರವಾರ ಆದರೆ ಎಲ್ಲರೂ ನಮ್ಮ ಮಂಗಳಮುಖಿಯ ಸಮುದಾಯವರೆಲ್ಲ ಕಲಿಸಿ ಶುಕ್ರವಾರ ಮೋತಿ ಸರ್ಕಲಲ್ಲಿ ಕಲ್ತು ನಾವು ಭಿಕ್ಷಾಟನೆಗೆ ಹೋಗ್ತೀವಿ. ಶೋಭಾ ಬಂದಿಲ್ಲ ಅಂತೇಳಿ ನಾವು ಫೋನ್ ಮಾಡಿದ್ಮೇಲೆ ಈ ಥರ JCB ಬಂದತ್ತೆ ಗುಡಿ ಹೊಡ್ಯಾಕ ಅಂದಿದ್ದಲ್ಲೇ ನಾವು ಮಂಗಳಮುಖದ ಭಿಕ್ಷಾಟನೆ ಬಿಟ್ಟು ಎಲ್ಲರೂ ಅಂದ್ರಾಳ DC ಕ್ಯಾಂಪ್ಗೆ ನಾವೆಲ್ಲರೂ ಬಂದ್ವಿ. ಅವ್ರನ್ನ ಕೇಳಿದ್ರೆ ನಾವು ಅವ್ರು ಏನೋ ತೋರಿಸಿದ ಮೇಲೆ ರಫೀಕ್ ಸರ್, ಇಲ್ಲಿರೋ APMC ಮಾರ್ಕೆಟ್ ರಫೀಕ್ ಸರ್ ಅವ್ರು ಬಂದಿದ್ದರು. ಇದನ್ನು ನಾನು ನಿಲ್ಲಿಸ್ತೀನಿ, ನೀವು DC ಹತ್ರ ಹೋಗ್ರಿ ಅಂದರೆ ಇಲ್ಲಿ ಒಬ್ಬರು ಲಾಯರು ನಾವು ಅದೆಲ್ಲ ಅವ್ರು ಏನು ಪೇಪರ್ ಇದ್ದಾವೆ ಹಳೆಯಲ್ಲಿದ್ದಾವೆ ಏನು ಮಾಡಿಸಿದ್ದಾರೆ ಅವೆಲ್ಲ ಅದೆಲ್ಲ ತಗೊಂಡು DC ಹತ್ರ ಹೋಗಿದ್ವಿ. DC ಹತ್ರ ಹೋದ್ಮೇಲೆ DC ಅದೇನೋ ಬರೆದು ಅದೇನೈತೆ ಇದೇ ಸ್ಥಳಕ್ಕೆ ವಾಸಿ ಅಂಗನವಾಡಿಗೆ ಏನಂತೇಳಿ ಆ DC ಸಾಹೇಬ್ರಿಗೇನು ಗೊತ್ತಿಲ್ಲ. DC ಸಾಹೇಬ್ರು ಅದು ಬರೆದು ಕೊಟ್ಮೇಲೆ ಯಾರಿಗೋ ಕಳಿಸಿದ್ರು. ಅದು ಅವರು ಇಲ್ಲಿರೋ ಲಾಯರ್ಗೆ, ಇಲ್ಲಿರೋ ಹುಡುಗರಿಗೆಲ್ಲ ಇಂಗ್ಲೀಷಲ್ಲಿ ಏನೋ ಮಾತಾಡಿದ್ರು, ನಮ್ಗೆ ಅರ್ಥ ಆಗಿಲ್ಲ. ಸರಿ ಅಂತ ಹೇಳಿದ್ರೆ ಅವ್ರು ಅಂದಮೇಲೆ ಇದು 1-2 ದಿವಸ ಇದಾಗುತ್ತೆ ಅಂತ ಹೇಳಿದ್ರು. ಅವ್ರಿಗಾನೆ ಅದರಲ್ಲಿ ಪೇಪರಲ್ಲಿ ಇವ್ರು ತೋರಿಸಿದ್ರಾಗ ಇದೇ ಸ್ಥಳದಲ್ಲಿ ಅಂಗನವಾಡಿ ಸ್ಕೂಲ್ ಕಟ್ಟಬೇಕು ಅಂಬೋದು ಇಲ್ಲ ಅಂತೇಳಿ ಅವ್ರಿಗಾನೆ ಇಲ್ಲಿರೋ ಲಾಯರು ಮತ್ತು ಪ್ರತಿಯೊಬ್ಬರು ಕ್ವಶನ್ ಹಾಕಿ ಕೇಳಿದ್ರು. ಅವ್ರಿಗೆಲ್ಲ ನಮಗೆ DC ಹತ್ರ ಇದು ಬರಬೇಕು, ಫೋನ್ ಬರಬೇಕು, DC ಹತ್ರ ಮಾತಾಡಿಸ್ಬೇಕಂತ. ನಮ್ಮ DC ಹತ್ರ ಹೋಗೋಕ್ಕೆ ಅವಕಾಶ ಸಿಗೋದು ಕಡಿಮೆ, ಮತ್ತು DC ಹತ್ರ ನಾವು ಹೋಗಿ ಫೋನ್ ಮಾಡಿ ಇವ್ರಿಗೆ ಹೋಗ್ರಿ ಅಂತ ಹೇಳೋಕ್ಕೂ ನಮ್ಗೆ ಆಗಲ್ಲ. ಅದಕ್ಕಾಗಿ ನಾವೆಲ್ಲ DC ಹತ್ರ ಹೋಗಿ ನಿನ್ನೆ ಭೇಟಿಯಾಗಿ ಬಂದಿದ್ದೀವಿ. ಮತ್ತು ಅವ್ರು ಏನಾರ ಬರ್ತಾರೆ ಅಂತೇಳಿ ನಾವೆಲ್ಲರೂ ಇಲ್ಲೇ ಇದ್ದೀವಿ. 3 ದಿವಸ ಆಯಿತು. 3 ದಿವಸದಿಂದ ಇಲ್ಲೇ ಇದ್ರಿ. ಮತ್ತು ನಿಮಗೆ ದುಡಿಮೆ ಆಗಲಿ ನಿಮ್ಮ ಕೆಲಸಗಳಿಗಾಗಲಿ ಎಲ್ಲ ಕಷ್ಟ ಆಗಿರ್ತದಲ್ವ? ಕಷ್ಟ ಆಗುತ್ತೆ. ಆದರೂ ಕೂಡ ನಿಮ್ಮ ಸಮುದಾಯಕ್ಕೆ ಏನು ನೀವು ಜನಕ್ಕೆ ಸೋಷಲ್ಗೆ ನೀವು ಏನು ಸಮಾಜಕ್ಕೆ ಸೇವೆ ಮಾಡ್ತಾ ಇರೋದಕ್ಕೆ ಅಡ್ಡ ಆಗ್ತಾ ಇದೆ ಅಂತೇಳಿ ನೀವೆಲ್ಲರೂ ಇಲ್ಲೇ ಕೂತ್ಕೊಂಡು ಅವ್ರಿಗೆ ಸಹಾಯ ಮಾಡೋಕ್ಕೆ ನಿಂತ್ಕೊಂಡಿದ್ವಿ. ಹಾಂ ಸರ್. ಈಗ DC ಸಾಹೇಬರು ಕೂಡ ನಿಮಗೆ ಅದು ಇದರಲ್ಲೇ ಬಂದಿಲ್ಲ, ಅಂಗನವಾಡಿ ಇದರಲ್ಲಿ ಕಟ್ಟಿ ಅಂತ ಅವರು ಇದರಲ್ಲಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ, ಹೌದಾ? ಈಗ ಲಾಯರ್ ಸಾಹೇಬ್ರಿಗೆ ಹೇಳಿದ್ದಾರೆ.
ಈಗ ನೆಕ್ಸ್ಟು ಅದು ಇದೆಲ್ಲ ಆದಮೇಲೆ ಮತ್ತೆ JCB ಆಗಲಿ ಮತ್ತೆ ಇನ್ನೊಬ್ರು ಯಾರಾದರೂ ಬಂದು ನಿಮ್ಮನ್ನ ಕೇಳಿದಾರಾ, ಮಾತಾಡಿದಾರಾ ಅವರೇ? ಅಂದರೆ ನಿಮಗೆ ಅಪೋಸಿಟ್ ಯಾರು ನಿಮಗೆ ಧಮಕಿ ಕೊಡ್ತಾ ಇದ್ದಾರೆ, ಯಾರು ನಿಮಗೆ ಈಗ ಇದು ಕಟ್ಟಕ್ಕೆ ಸ್ಟಾಪ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ, ಅವ್ರು ಮತ್ತೆ ಏನಾದರೂ ಬಂದಿದ್ರಾ? ಬಂದಿಲ್ಲ, ಫೋನ್ ಕೂಡ ಮಾಡಿಲ್ಲ. ಆದರೆ ನಾವೇ ಫೋನ್ ಮಾಡಿ ಕರೆದಿವಿ, ಇಲ್ಲಿಗೆ ಬಂದು ಒಂದು 2 ಮಾತು ಮಾತಾಡೋಗಪ್ಪ ಅಂತ ಹೇಳಿದ್ರೆ, ಇಲ್ಲಮ್ಮ ಅಲ್ಲಿ ಬರ್ತಿದ್ದೀನಿ ಇಲ್ಲಿ ಬರ್ತಿದ್ದೀನಿ ಅಂತೇಳಿ ಬಂದಿಲ್ಲ ಅವರು. ಈಗ ಭವಾನಿ ಅಂತೇಳಿ ನಮಗೆ ಈ ಪ್ರಾಬ್ಲಮ್ ಬಗ್ಗೆ ನಮಗೆ ಚಾನಲ್ಗೆ ತಿಳಿಸಿರೋದು, ಇವರು ಹ್ಯೂಮನ್ ರೈಟ್ಸ್ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಇವರು ಕೂಡ ಏನಂತಿದ್ದಾರೆ, ನಿಮಗೆ ಯಾವ ರೀತಿ ಇವರು ಸಹಾಯ ಮಾಡ್ಬೋದು ಅಂತ ಅವ್ರು ಮಾತಾಡ್ತಾರೆ 2 ಮಾತುಗಳು. ನಮಸ್ತೆ, ನನ್ನ ಹೆಸರು ಭವಾನಿ ಅಂತ. ಸುಮಾರು 15 ವರ್ಷದಿಂದ ಮಂಗಳಮುಖಿ ಆಗಿರುವಂಥ ಶೋಭಾ ಅಮ್ಮವರು ಈ ಒಂದು ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ತುಂಬ ಸಂತೋಷ. ಈಗ ಯಾರು ಅಂಗನವಾಡಿ ಸ್ಕೂಲ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಇವ್ರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಂಗನವಾಡಿ ಸ್ಕೂಲ್ ಮಾಡೋದು ತುಂಬ ಒಳ್ಳೆ ಉದ್ದೇಶ ಇಲ್ಲ ಅಂತ ಅನ್ನಲ್ಲ. ಬಟ್ ಇವ್ರು ಕೂಡ ಒಂದು ದೇವಾಲಯವನ್ನು ಮಾಡಿದ್ದು ಸಮಾಜಕ್ಕೆ ಒಳ್ಳೇದಾಗಲಿ, ಊರಿನ ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ಇವರು ಕೂಡ ಮಾಡಿದ್ದಾರೆ. ತುಂಬ ಒಳ್ಳೆಯದು ಅದು ಕೂಡ. ಬಟ್ ಆದರೆ ಅವ್ರಿದೇನು ಮಾಡ್ತಾ ಇದ್ದಾರಲ್ವ, ಇದು ದೌರ್ಜನ್ಯ ಅಂತೇಳಿ ನಮ್ಮ ಅನಿಸಿಕೆ ಆಗ್ತಾ ಇದೆ. ಯಾಕಂದರೆ ನಮ್ಮ ಸರ್ಕಾರ ಇದೆ, ನಾವೇನೇ ಮಾಡ್ತೀವಿ ಅಂತಂದರೆ ಸರ್ಕಾರ ಜನಗಳಿಗೆ ಒಳ್ಳೇದು ಮಾಡಬೇಕು. ಯಾರದೇ ಸರ್ಕಾರ ಇಲ್ಲಿ ಜನಗಳಿಗೆ ಒಳ್ಳೇದು ಮಾಡುವಂಥ ಅವ್ರು ಮಂಗಳಮುಖಿಯಾಗಿ ಒಂದು ಧೈರ್ಯವಾಗಿ ಮುಂದೆ ಬಂದು ಭಿಕ್ಷಾಟನೆ ಮಾಡಿ ದುಡ್ಡು ಸಂಪಾದನೆ ಮಾಡಿ ಅವರೇನು ಆಸ್ತಿ ಅಂತಸ್ತು ಮಾಡಿಲ್ಲ. ಜನಗಳಿಗೆ ಒಳ್ಳೇದಾಗಬೇಕು, ಊರಿಗೆ ಒಳ್ಳೇದಾಗಬೇಕು ಅನ್ನೋ ದೇವಾಲಯವನ್ನು ಕೊಟ್ಟಿದ್ದಾರೆ. ಅದು ಆ ದೇವತೆ ಆಶೀರ್ವಾದ ಕೃಪೆಯಿಂದ ಊರು ಚೆನ್ನಾಗಿದೆ. ನಾವು ಇದನ್ನು ಖಂಡಿಸ್ತೀವಿ. ದೌರ್ಜನ್ಯ ವಿರುದ್ಧವಾಗಿ ನಮ್ಮ ಮಾನವ ಹಕ್ಕು ಜಿಲ್ಲಾ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಇದು ಇಲ್ಲಿಗೆ ಸ್ಟಾಪ್ ಆಗದೇ ಇದ್ದರೆ ನಾವು ಇವ್ರ ಪರವಾಗಿ ನಿಂತು ಇವ್ರಿಗೇನು ನ್ಯಾಯವನ್ನು ಬೇಕೋ ಅದು ಕೊಡಿಸೋ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತೇಳಿ ಈ ಸಮಯದಲ್ಲಿ ಇವ್ರಿಗೆ ಮಾತು ಕೊಡುತ್ತೀನಿ. ಇವ್ರು ಎಲ್ಲಿಗೆ ಬರಲಿ, ಇವರಿಂದ ನಾವು ಇದ್ದೀವಿ ಹಕ್ಕು ಅಂತೇಳಿ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ, ನಿಮ್ಮ ಸಮಸ್ಯೆ ಏನೇನೈತೆ? ನಿಮ್ಮದು ಎಷ್ಟು ವರ್ಷದಿಂದ ಇದೀರಿ ಇಲ್ಲಿ? ಏನು ಸಮಸ್ಯೆ ಇದೆ? ಯಾರು ನಿಮಗೆ ಅಲಿಗೇಷನ್ ಮಾಡ್ತಾ ಇದ್ದೀರಾ ನಿಮ್ಮ ಜಾಗಕ್ಕೆ ಅಂತ ವಿವರಣವಾಗಿ ಹೇಳಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಚಾಂದಿನಿ ಅಂತೇಳಿ. ನಾನೊಂದು ಮಂಗಳಮುಖಿ. ಶೋಭಾ ಅಂತೇಳಿ ನನ್ನ ಫ್ರೆಂಡು, ನನಗೆ 25 ವರ್ಷದಿಂದ ಫ್ರೆಂಡ್ ಆಕಿ ಬಂದು ಇಲ್ಲೇ ಅಂದ್ರಾಳಲ್ಲಿ ಹುಟ್ಟು ಬೆಳೆದಿದ್ದಾರೆ. ಅವರು ಮನೆ ಬಂದು ಈ ಗುಡಿ ಹಿಂದೆನೇ ಮನೆ ಇರೋದು. ಆಕೆಗೆ ಒಂದು ಟೈಮಲ್ಲಿ ಸೀತಾರಾಮ ಅವರು ಕಾರ್ಪೆಟ್ರ್ ಆದಮೇಲೆ ಆಕೆಗೆ 6 ಪ್ಲಾಟ್ ಜಾಗ, ಇದೆಲ್ಲ ಪರಂಪೋಕ್, ಇದೆಲ್ಲ ಈ ಪರಂಪೋಕಲ್ ಜಾಗದಲ್ಲಿ 6 ಪ್ಲಾಟ್ ಅಷ್ಟು ಇಲ್ಲೆಲ್ಲ ನಾಯಿಗಳು ಅವು ಇವು ತಿರುಗಿ ಪಾರ್ಕ್ ಟೈಪ್ ಇದ್ದಿದ್ರಿಗಿನ ಹುಲಿಗೆಮ್ಮನ ದೇವಸ್ಥಾನ ಇಲ್ಲ ಅಂದ್ರಾಳಲ್ಲಿ. ನಾನು ಮಂಗಳಮುಖಿಯಾಗಿ ನನಗೆ ಸಂಸಾರ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಹೆಂಡತಿ ಇಲ್ಲ ಅಂತೇಳಿ ನಾನು ಗುಡಿ ಕಟ್ಕೊಂಡು ಜೀವನ ಮಾಡ್ತೀನಿ. ಇಲ್ಲೆಲ್ಲರಿಗೂ ಒಳ್ಳೇದಾಗಬೇಕಂತೇಳಿ ಆಕೆ ಅಭಿವೃದ್ಧಿ ಮಾಡಬೇಕಂತೇಳಿ 15 ವರ್ಷದ ಕೆಳಗೆ ಹುಲಿಗೆಮ್ಮನ ದೇವಸ್ಥಾನಕ್ಕೆ, ಇದೇ ದೇವಸ್ಥಾನಕ್ಕೆ ಹುಲಿಗೆಮ್ಮನ ದೇವಸ್ಥಾನ ಕಟ್ಟಿದ್ದಾಳೆ. ಮತ್ತು ಬಗಲಿಗೆ ಇವಾಗ ರೀಸೆಂಟ್ಲಿ 2 ತಿಂಗಳಿಂದ ಪರಶುರಾಮನ ದೇವಸ್ಥಾನ ಕಟ್ಟಿಸಿದ್ದಾಳೆ. ಮತ್ತು ಹಿಂದ್ಗಡೆ ಜಾಗ ಇದೆ. ಆ ಜಾಗಗೆ ಇವಾಗ ಎಲ್ಲಮ್ಮಂದು ಹುಲಿಗೆಮ್ಮ ಇದ್ದಾಳ, ಆ ಪರಶುರಾಮ ಇದ್ದಾನ, ತಾಯಿ ಎಲ್ಲಮ್ಮ ಇರಬೇಕಂತೇಳಿ ಎಲ್ಲಮ್ಮಂದು ಭೂಮಿ ಪೂಜೆ ಮಾಡಿದ್ದಾಳೆ. ಭೂಮಿ ಪೂಜೆ ಮಾಡಿದ ಮೇಲೆ ಇವಾಗಿರೋ ಈ ಪ್ರೆಸೆಂಟ್ ಕಾರ್ಪೆಟ್ರ್ ಬಂದು ಆಕೆಗೆ ಧಮಕಿ ಆಗ್ತದಾರಂತೆ. ಈ ಜಾಗದಲ್ಲಿ ಫಸ್ಟೆಲ್ಲ ಅವರು ಇದು ಹೊಡ್ಕೋಬೇಕು, ಇದು ಮಾರಾಟ ಮಾಡ್ಕೋಬೇಕಂತೇಳಿ 1 ವರ್ಷಲಿದ್ದ ಅವರು ಕಬ್ಜಾ ಮಾಡ್ಬೇಕಂತೇಳಿ ಟ್ರೈ ಮಾಡಿದ್ದಾರೆ. ಆಕೆ ಬಿಟ್ಕೊಟ್ಟಿದ್ದಿಲ್ಲ. ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಬಂದು, ಇಲ್ಲಿರೋರು ದೊಡ್ಡವರೆಲ್ಲ ಬಂದು ಆಕೆಗೆ ಸಹಕಾರ ಮಾಡಿ ಇದು ದೇವಸ್ಥಾನಕ್ಕೆ ಇರಲಿ ಅಂತ ಹೇಳಿದ್ದಾರೆ. ಇವಾಗ ಮತ್ತೆ ಹೊಸದಾಗಿ ಕ್ರಿಯೇಟ್ ಮಾಡಿ ಅಂಗನವಾಡಿ ಕಟ್ಟಬೇಕು ಅಂತೇಳಿ ಅವರು ಭಾಳ JCB ತಗೊಂಡು ಬಂದು ಆಕೆ ಶುಕ್ರವಾರ ದಿವಸ ಇಲ್ಲಿ ಗುಡಿ ಪೂಜೆ ಮಾಡ್ಕೊಂಡು ಭಿಕ್ಷಾಟನೆಗೆ ಬರ್ತಾಳ. ಆ ಟೈಮಲ್ಲಿ ಇಲ್ಲಿ ಯಾರೂ ಇರಲ್ಲ ಗುಡಿ ಹತ್ರ, ಬೇಕಂತ ಗುಡಿ ಬಿಡಿಸ್ಬೇಕಂತೇಳಿ JCB ತಗೊಂಡು ಬಂದು JCB ನಿಲ್ಲಿಸ್ತಿದ್ದಾರೆ ಇಲ್ಲಿ. ಅದೇ ಥರ ನಾವು ನಿನ್ನೆ ಶುಕ್ರವಾರ JCB ತಗೊಂಡು ಮಾಡಿದ್ರೆ ನಾವೆಲ್ಲ ಭಿಕ್ಷಾಟನೆ ಬಿಟ್ಟು ಎಲ್ಲ ಮಂಗಳಮುಖಿಯರೆಲ್ಲ ಬಂದು ಇದಕ್ಕೆ ನಮಗೆ ಭಾಳಷ್ಟು ಜನ ಇಲ್ಲಿ ಸುತ್ತಮುತ್ತ ಮನೆಯವರು, ಹೆಣ್ಮಕ್ಳು, ಗಂಡ್ಮಕ್ಳು, ಪಬ್ಲಿಕ್ಕು, ಅಂದ್ರಳದಾಗಿರೋ ಪ್ರತಿಯೊಬ್ಬರು, ಸೀತಾರಾಮಣ್ಣ ಆಗಲಿ ಮತ್ತು GK ಅಣ್ಣ ಆಗಲಿ, GK ಅಣ್ಣಗಾನಿ ಏನಂದಿದ್ದಾನೆ ಇವಾಗ ಅವ್ರು ಏನು ಫೇಕ್ ಮಾಡಿದ್ದಾರೆ ಅಂದರೆ ಅಂಗನವಾಡಿ ಸ್ಕೂಲ್ ಬೇಕು, ಅಂಗನವಾಡಿ ಸ್ಕೂಲ್ ಬೇಕಾಗಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸ ಮತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಅಂಗನವಾಡಿ ಸ್ಕೂಲ್ ಬೇಕು. ಫಾರಂಪೋಕ್ ಜಾಗ ಭಾಳಷ್ಟು ಇದಾವೆ, ಇನ್ನು ಭಾಳಷ್ಟು ಇದಾವೆ. ಅಲ್ಲೊಂದು 10 ಪ್ಲಾಟ್ ಐತೆ, ಇಲ್ಲಿ ಮುಂದೆ ಗುಡಿ ಮುಂದೆನೇ ಒಂದು ಪ್ಲಾಟ್ ಐತೆ. ಭಾಳಷ್ಟು ಹಾಕ್ಕೊಂಡಿದ್ದಾರೆ, ಕಬ್ಜಾ ಮಾಡೋರು ಮಾಡಿದ್ದಾರೆ. ಇವಾಗ ಗುಡಿ ಅಂತೇಳಿ ಭವಾನಿ ಮಾಲೆ ಹಾಕಿದವರು ಇರ್ತಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಇಲ್ಲಿ ರೆಸ್ಟ್ ಮಾಡ್ತಾರೆ, ಇರ್ತಾರೆ. ಎದಕ್ಕಂದರೆ ಮನೆಯಲ್ಲಿ ಪೀರಿಯಡ್ ಆಗಿರ್ಬೋದು ಮತ್ತು ಡೆತ್ ಆಗಿರ್ಬೋದು, ಅಂಥ ಟೈಮಲ್ಲಿ ಗುಡಿಯಲ್ಲಿ ವ್ಯವಸ್ಥೆ ಮಾಡಬೇಕಂತೇಳಿ ಹಿಂದಗಡೆ
ಜಾಗ ಐತೆ. ಎಲ್ಲಮ್ಮನ ಗುಡಿ ಆದಮೇಲೆ ಪಕ್ಕದಲ್ಲಿ ಒಂದು ಇರಾಕೆ ಊಟಕ್ಕೆ ಅಂತೇಳಿ ಇಷ್ಟೆಲ್ಲ ಹಾಕಿ ಕಷ್ಟ ಮಾಡಿ 1 ರೂಪಾಯಿ ಭಿಕ್ಷಾಟನೆ ಮಾಡಿ ಜೋಡಿಸಿ ಯಾರ ರಾಜಕೀಯಸ್ಥರನ್ನ ಕೇಳಿಲ್ಲ, ಮತ್ತು ಇನ್ನೊಬ್ರನ್ನ ಕೇಳಿಲ್ಲ. ಆಕಿ ಸ್ವಂತ ಹಣಲಿದ್ದ, ಎದಕ್ಕಂದ್ರೆ ಆಕೆಗೆ ಸಂಸಾರ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಏನಿಲ್ಲ. ಆಕಿನ ಸ್ವಂತ ಹಣಲಿದ್ದ ಗುಡಿ ಕಟ್ಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಅಂಥ ಗುಡಿನ ಇವಾಗ ಗೆಡಿಸ್ಬೇಕಂತ ಹೇಳಿರ್ತಾರೆ. ಸರಿ, ಅವು ಇದೇ ಅಂದ್ರಾಳಲ್ಲಿ JK ಅಣ್ಣ ಇದ್ದಾರೆ. JK ಅಣ್ಣಗಾನೆ ಏನು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರಿಗಿನ ಈ ಗುಡಿ 3 ಪ್ಲಾಟ್ ಜಾಗ ಅಷ್ಟು ಅಂಗನವಾಡಿ ಬೇಕು ಅಂದ್ರಾಳಕ್ಕೆ. ನಾನು ಅದು 3 ಪ್ಲಾಟ್ ಜಾಗ ಅಷ್ಟನ್ನು ಕೊಡಿಸ್ತೀನಿ ಅಂತೇಳಿ ಅಣ್ಣಗ ನಮಗೆ ಮಾತು ಕೊಟ್ಟಿದ್ದಾರೆ. ಅಲ್ಲಿಗೆ ಅವರು ಮಾತು ಕೇಳ್ತಾ ಇಲ್ಲ. ನಿನ್ನೆ ನಾವು DCL ಸಾಹೇಬ್ರ ಹತ್ರಗನು ಹೋಗಿ ಅದೇನೋ ಸೈನ್ ಮಾಡಿ ಅವ್ರು ನಾವು ಕಳಿಸ್ತೀವಿ, ಅದು ಏನೈತೆ ಇದು ಮಾಡ್ತೀವಿ ಅಂತ ಅವ್ರು ಏನೋ ಇಂಗ್ಲೀಷಲ್ಲಿ ಮಾತಾಡಿದ್ರು ನಮ್ಗೆ ಗೊತ್ತಾಗಿಲ್ಲ. ನಾವು ಬಂದು ಹಿಂಗೆ ಹೋಗಿ ಬಂದಿದ್ದೀವಿ ಅಂತೇಳಿ ಹೇಳಿದ ಮೇಲೆ ನಮ್ಗೆ DC ಹತ್ರ ಫೋನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ DC ಹತ್ರ ಫೋನ್ ಮಾಡ್ಸೋಕ್ಕೆ ನಮ್ಮ ಕೈಲಿ ಆಗುತ್ತಾ? DC ಹತ್ರ ಪರ್ಮಿಷನ್ ಸಿಗೋದೇ ನಮಗೆ ಪುಣ್ಯನ. ಮತ್ತು DC ಹತ್ರ ಡೈರೆಕ್ಟ್ ಫೋನ್ ಮಾಡಿಸಿದ್ರೆ ನಾವು ಹೋಗ್ತೀವಿ ಇಲ್ಲಿದ್ದ ಅಂತೇಳಿ ಅವರೇ ಕಾದು ರಾತ್ರಿ ಹೋದ್ರು. ಮತ್ತು ಇವತ್ತು ಬಂದಿಲ್ಲ. ಮತ್ತು ನಾಳೆ ಶುಕ್ರವಾರ ಬರ್ಬೋದೇನೋ ಅವರು. ಅದಕ್ಕೆ ನಾವು ಎಲ್ಲಿಗೆ ನಾವು ಬಿಡಂಗಿಲ್ಲ. ಅಂಗನವಾಡಿಗೆ ನಾವು ಜಾಗ ತೋರಿಸ್ತೀವಿ, ಇಲ್ಲಾಂದ್ರೆ JK ಅಣ್ಣನೂ ಜಾಗ ಕೊಡಿಸ್ತಾರೆ. ಪೊರಂಪೋಗ್ ಜಾಗ ಐತೆ, ತೋರಿಸ್ತೀವಿ. ಇಲ್ಲಿ ಇರೋ ಜನಗಳೆಲ್ಲ ತೋರಿಸ್ತೀವಿ ಅಂತ ಇದಾರ. ಇಲ್ಲಾಂದ್ರೆ JK ಅಣ್ಣ 3 ಪ್ಲಾಟ್ ಅಷ್ಟು ಜಾಗನೂ ಕೊಡಿಸ್ತಾನ. ಇದು ಮತ್ತೆ ನೀವು ಬಿಡಿಸ್ತೀವಿ, ಮತ್ತೆ ಶುಕ್ರವಾರ ಬಂದು ಬಿಡಿಸ್ತಾರಂದ್ರೆ ನಾವು ಇಡೀ ಮಂಗಳಮುಖಿ ಸಮುದಾಯ ಓನ್ಲಿ ಬಳ್ಳಾರವರೇ ಇರೋದು. ಮತ್ತೆ ಎಲ್ಲ ಊರ್ಲಿದ್ದ, ಎಲ್ಲ ಜಿಲ್ಲೆಯಲ್ಲಿದ್ದ, ಎಲ್ಲ ರಾಷ್ಟ್ರಲ್ಲಿದ್ದ ಎಲ್ಲ ಕರೆಸಿದ್ದು ಎಲ್ಲಿಗಾದ್ರೆ ಅಲ್ಲಿವರೆಗೆ ನಾವು ದೇವಸ್ಥಾನ ಆಕೆ ಏನಾರು ಮನೆ ಕಟ್ಸಿಲ್ಲ, ಇಲ್ಲೇನು ಲಾರ್ಜ್ ಕಟ್ಸಿಲ್ಲ, ಗುಡಿ ಕಟ್ಸಿದಾಳೆ. ಎಲ್ಲರಿಗೂ ಒಳ್ಳೇದಾಗಬೇಕಂತ. ಏನು ಆಕೆನ್ ಸತ್ತೋದಾಗ ಏನು ತಗೊಂಡೋಗಲ್ಲ. 4 ಕೈ ಮುಗಿತ. ದೇವ್ರಿಲ್ಲಿದ್ದು ನಾವಿಲ್ಲ. ನಾವು ಸಾಯೋದು ನಿಜ, ಬದುಕೋದು ಅಬದ್ಧ. ನಾವು ಸಾಹಿತ್ಯವಾಗಿ ಗುಡಿ ಸಾಯಲ್ಲ. ಯಾವತ್ತಿಗೆ ಗುಡಿ ಶಾಶ್ವತವಾಗಿ ಇರ್ತತಿ. ಆಕಿನ ನೆನೆಸ್ಕೋಬೇಕಷ್ಟೇ ಗುಡಿ ಕಟ್ಸಿರೋದಕ್ಕೆ. ನನ್ನ ಹೆಸರು ಶೋಭಾ ಅಂತೇಳಿ, ನಾನು ಮಂಗಳಮುಖಿ. ಹೌದಾ? ಹಿಂದುಗಡೆ ಎಲ್ಲ ಎಷ್ಟು ಜಾಗ ಇದೆ? 3 ಪ್ಲಾಟ್ ಇದೆ, 20-30. ಇದು ಗೋರ್ಮೆಂಟ್ ಲ್ಯಾಂಡು. ಫಸ್ಟಿಗೆ ಅವರು ಅಂದ್ರಾಳ್ ಸೀತಾರಾಮ್ ಅವರು ಕಾರ್ಪೊರೇಟರ್ ಆದಾಗ 15 ವರ್ಷದ ಕೆಳಗೆ ನಮ್ಗೆ ಜಾಗ ಕೊಟ್ಟಿದ್ದರು. ಗುಡಿ ಕಟ್ಟಿಸ್ತೀನಿ ನಾನು ಅಂತ ಹೇಳಿದ್ರೆ, ಸರಮ್ಮ ಗುಡಿ ಕಟ್ಟಿಸ್ತಾ ಇದ್ದೀಗ ನನ್ನ ಮನೆ ಕಟ್ಕೊಬೇಕಲ್ಲ, ಗುಡಿ ಮಾಡಮ್ಮ ಅಂತೇಳಿ ಕೊಟ್ಟಿದ್ದರು. ಕೊಟ್ಟಿದ ಮೇಲೆ ನಾನು ಭಿಕ್ಷಾಟನೆ ಮಾಡಿ 1 ರೂಪಾಯಿ 2 ರೂಪಾಯಿ ಕೂಡಿಸ್ಕೊಂಡು 15 ವರ್ಷದ ಕೆಳಗೆ ಉಳ್ಗಮ್ಮ ಗುಡಿ ಓಪನಿಂಗ್ ಮಾಡೀನಿ. ಓಪನಿಂಗ್ ಮಾಡಿದ ಮೇಲೆ ಇವಾಗ ಪರಶುರಾಮ್ ಗುಡಿ ಓಪನಿಂಗ್ ಆಯ್ತು. ಓಪನಿಂಗ್ 18, 19, 20 3 ದಿನ ಓಪನಿಂಗ್ ಮಾಡಿದ ಮೇಲೆ 1 ವರ್ಷದಿಂದ ಬರ್ತಿದ್ರು ಅವರು ಅಂಗನವಾಡಿ ಕಟ್ಟಿಸ್ತೀವಂತ. ಅಂಗನವಾಡಿ ಕಟ್ಸ್ಯಾರ. ನಾವು ಬಂಡಿಗಳು ಉಣ್ಸೋತ್ತಿನಾಗ, ಕಾಂಪೌಂಡ್ ಮಾಡೋತ್ತಿನಾಗ, ಇನ್ನೊಂದು ಏನೇನು ಬೇರೆ ಕಾರ್ಯಕ್ರಮ ಮಾಡೋತ್ತಿನಾಗ ಅಡ್ಡ ಬರಬೇಕಾಗಿತ್ತು. ಇವಾಗ ಇದೆಲ್ಲ ಮಾಡಿದ ಮೇಲೆ ಕಾಂಪೌಂಡ್ ಹೊಡಬಿಡ್ತೀವಿ, ಗುಡಿ ಹೊಡಬಿಡ್ತೀವಿ. ನಿನಗೆ ಇದು ನಿನ್ನ ಮರ್ಡರ್ ಮಾಡ್ತೀವಿ ಅಂತೇಳಿ ನನ್ನ ಜೀವ ಬೆದರಿಕೆ ಆಗ್ತದಾರ ಅವರು. ಯಾರಂದರೆ ಅಂದ್ರಾಳಾಗ ಇರೋದು 8ನೇ ವಾರ್ಡ್ರು ಕಾರ್ಪೊರೇಟ್ರು ರಾಮಂಜನಿ. ಅವ್ರ ಹೆಸರು ರಾಮಂಜನಿ ಅಂತ, ಕಾರ್ಪೊರೇಟ್ರು. ಅವರಿಂದ ಒಬ್ಬತ್ತಿರ್ತಾನೆ ಮಾರಣ್ಣ ಅಂತ, ಮಾರಣ್ಣಗಾನಿ. ಅವ್ರಿಬ್ಬರಿಲ್ಲಿದ್ದರೆ ನನ್ನ ಜೀವ ಬೆದರಿಕೆ ಐತಿ. ನಾನೇನು ಕೆಟ್ಟದ್ದು ಮಾಡಿಲ್ಲ, ಮನೆ ಕಟ್ಸಿಲ್ಲ, ಸಂಸಾರ ಮಾಡಿಲ್ಲ, ನನಗೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಗಂಡಿಲ್ಲ. ನಾನು ಏನಿದ್ರಾಗ ಊರಿಗೆ ಒಳ್ಳೇದು ಮಾಡ್ಬೇಕಂತ ಮಾಡ್ತಾಯಿದ್ದೀನಿ ನಾನು. ಇದಕ್ಕೋಸ್ಕರ ಹಿಂಗೆ ಅವ್ರು ಖರ್ಚು ಮಾಡಿ ಜಾಗ ಮಾರ್ಬೇಕಂತ ನೋಡಿದ್ರು. 1 ವರ್ಷದಲ್ಲಿದ್ದ ಮಾರಕ್ಕೆ ಅವ್ರ ಕೈಲಿ ಆಗಲಿಲ್ಲ, ನಾನು ಬಿಟ್ಕೊಟ್ಟಿಲ್ಲ. ಇವಾಗ ಇದೆಲ್ಲ ಆಗಿಲ್ಲ ನಮ್ಮ ಕೈಲಿ, ಜಿದ್ದಿಗೆ ಆಗಲಿ ನಾನು ಮಾಡ್ಬೇಕಂತೇಳಿ ಅಂಗನವಾಡಿ ಸಾಲ ಕಟ್ಸ್ಬೇಕಂತ ಐತಿ. ಅಂಗನವಾಡಿ ಸಾಲ ಕಟ್ಸೋಕೆ ಗೋರ್ಮೆಂಟ್ ಸ್ಥಳಗಳು 100 ಸ್ಥಳಗಳು ಇದಾವೆ ಇಲ್ಲಿ. ಇದೆಲ್ಲ ಗೋರ್ಮೆಂಟಿಂದ 100 ಸ್ಥಳಗಳಿದಾವೆ. ನಾವು ಜಾಗ ತೋರಿಸ್ತೀವಿ ಬಾಪ ಅಂತ ಹೇಳಿದ್ರಾಗ ನಾವು ಬರಲ್ಲ, ನಾವು ಜಿದ್ದಿಗೆ ಇಲ್ಲೇ ಕಟ್ತೀವಿ. ನೀನನ್ನ ಇರ್ಬೇಕು, ನಾವನ್ನ ಇರ್ಬೇಕು ಅಂತಾರೆ. ಇಂಥವೆಲ್ಲ ಮಾತಾಡ್ತಾ ಇದ್ದಾರೆ ಅವರು. ಇಷ್ಟೆಲ್ಲ JK ಸ್ವಾಮಿ ಅಣ್ಣವ್ರಿಗೆ ಹೋಗಿ ಆಫೀಸ್ ಹತ್ರ ತಿಳಿಸಿದ್ರೆ, ನೀನು ಯಾವತ್ತು ನಮ್ನ ಏನು ಕೇಳಿಲ್ಲಮ್ಮ, ಗುಡಿ ಇಷ್ಟೆಲ್ಲ ಮಾಡಿದ್ರಾಗ ಗುಡಿ 1 ರೂಪಾಯಿ ನೀನು ಕೇಳಿಲ್ಲ, ನೀನು ಬಂದಿದ್ದಕ್ಕೆ ಸಂತೋಷವಾಗೈತೆ. ಅದು ಹಿಂದೆ 20-30 3 ಪ್ಲಾಟ್ ಇದಾವಲ್ಲ, 3 ಪ್ಲಾಟ್ ನಾವು ಇಸ್ಕೊಡ್ತೀವಿ, ದುಡ್ಡು ಕೊಟ್ಟನೇ ಇಸ್ಕೊಡ್ತೀವಿ. ಇಲ್ಲಾಂದ್ರೆ ಗೋರ್ಮೆಂಟ್ ಸ್ಥಳಗಳಿದಾವಲ್ಲ ಅಲ್ಲಿ ಜಾಗ ತೋರಿಸಿ ಅಲ್ಲನ್ನ ಇದು ಮಾಡ್ರಿ ಅಂತ ಹೇಳಿದ್ರಾಗನೇ ಅವ್ರ ಮಾತಿಗೆ ಇದು ಮಾಡಬಾಡ್ರಿ ಅವರು. ಮತ್ತು ಸೋಮಶೇಖರ್ ರೆಡ್ಡಿ ಸರ್ ಹತ್ರ ಹೋಗಿ ಸೋಮಶೇಖರ್ ಸರ್ ಹತ್ರ ಫೋನ್ ಮಾಡಿಸಿವಿ. ಅವ್ರು ಏನಂತ ಹೇಳಿದ್ರು, ನೀವು ಹೇಳಿದ್ಮೇಲೆ ಆಯ್ತು ಸರ್, ನಾವು ಆ ಜಾಗ ತಂಟೆಗೆ ಹೋಗೋಕ್ಕಲ್ಲ, ಗುಡಿ ಮಾಡ್ಯಾಳಲ್ಲ ಅಂತ ಹೇಳ್ಯಾರ. ಅವ್ರಿಗೆ ಹಂಗೆ ಮಾತಾಡಿ ಮತ್ತು ಅವ್ರಿಗೇನು ಬೆಲೆ ಇಲ್ದಂಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅವರು. ನಾವು ಏನನ್ನ ಕೆಟ್ಟದ್ದು ಮಾಡಿದರೆ ನಮ್ಮ ಮೇಲೆ ಏನಂತ ತಗೊಂಬ, ನಾವು ಒಳ್ಳೇದು ಮಾಡ್ತಾ ಇದೀವಲ್ಲ. ಅಂದ್ರೆ ಶುಕ್ರವಾರ ಬಜಾರ್ಗೆ ಹೋಗಂಗಿಲ್ಲ. 1 ತಿಂಗಳಾಯ್ತು ಬಜಾರೇ ಬಿಟ್ಬಿಟ್ಟು. ನಮ್ಮ ಮನೆಗೆ ದೆಡ್ಡಾಗ ನಮ್ಮಪ್ಪ ದೆಡ್ಡಾಗಿದ್ದ ದಿನನೇ JCB ತಗೊಂಡು ಇಲ್ಲಿಗೆ ಬಂದಾರ. ಅಲ್ಲಿ ಮನೆಗೆ ನಮ್ಮ ಅಪ್ಪನ ಬಾಡಿ ಬಿಟ್ಟು ಇಲ್ಲಿಗೆ ಬಂದೀನಿ ನಾನು. ಅಷ್ಟು ಇದು ಮಾಡ್ಯಾರ ನನ್ನ ಜೀವಕ್ಕೆ, ಟಾರ್ಚರ್ ಕೊಟ್ಬಿಟ್ಟಾರ. ಇಷ್ಟೆಲ್ಲ ಮಾಡ್ತಾ ಇದಾರೆ ಅವರು. ಅಮ್ಮ, ಲೆಟರ್ ನಿಮಗೆ ಡೆಮಾಲಿಷ್ ಮಾಡ್ಲಿಕ್ಕೆ JCB ತಗೊಂಡ್ಬಂದಿದ್ರಲ್ಲ, ಏನಾದರೂ ಲೆಟರ್ ತಗೊಂಡ್ಬಂದಿದ್ರು? ಲೆಟರ್ ತಗೊಂಡ್ಬಂದಾರ. ಇದೇ ಸ್ಥಳ ಅಂತ ಅದ್ರಾಗಿಲ್ಲ, ಕನ್ಫರ್ಮೇಷನ್ ಇಲ್ಲ. DC ಕಾಲೇಜಿನಲ್ಲಿ ಎಲ್ಲದನ್ನ ಕಟ್ಬೋದು ಅಂತ ಹೇಳಿ ಅದ್ರೆಲ್ಲ ಐತೆ. ನಮ್ಮವರು ಓದಿದ್ದು ಇಲ್ಲ ಅದ್ರಾಗಿಲ್ಲ. ನಮ್ಮವ್ರು ಓದಿದ್ದವ್ರು ಇದಾರೆ ಸ್ವಲ್ಪ ಹುಡುಗರು ಇಲ್ಲಿರೋರು ಗಂಡು ಮಕ್ಕಳು. ಕೇಳಿದ್ರೆ ಇಲ್ಲ
ನಾವು ಇಲ್ಲೇ ಕಟ್ತೀವಿ ನಮ್ದಿದು. ನೀವು ಒಂದು ಕಾಪಿ ನನ್ನ ಕಳಿಸ್ಬೇಕು, ನಮ್ಗೆ ಏನಾರು ಲೆಟ್ರ್ ಕೊಡ್ಬೇಕಲ್ಲ. ಅಸಲು ಲೆಟ್ರ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಗೌರ್ಮೆಂಟ್ ನಮ್ದಿದು, ನಾವ್ಯಾಕೆ ಕೊಡ್ಬೇಕು ಲೆಟ್ರ್? ನಮ್ಮ ಜಾಗಕ್ಕೆ ನಾವು ಲೆಟ್ರ್ ಕೊಡ್ಬೇಕಾ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನನ್ನ ಮಾಡಿದ್ರಾಗೇನ ಇದೆಲ್ಲ ಯಾರಿಗೆ ಇದೆಲ್ಲ ಇದು ಯಾರು ಇದ್ರ ಅರ್ಜಿ ಕೊಟ್ಟಿರೋರು ಯಾರು ತಗೊಂಬಾರ್ರಿ ಅಂದರೆ ಮಾರಣ್ಣ ಡಿ ಕಟ್ಟಿರೋದು 30,000, ಮಾರಣ್ಣನ ಮೇಲೆ 30 ಲಕ್ಷಕ್ಕೆ ಇದು ಸ್ಯಾಂಕ್ಷನ್ ಆಗಿದೆ ಕಾಂಟ್ರಾಕ್ಟ್ ಆದ್ರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಮಾರಣ್ಣನ ಕೇಳಿದ್ರೆ ನಾನು ಅಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ನಮ್ಮ ಬಾಪ ಅಂದ್ರಾಗ 3 ದಿನಲಿದ್ದು ಇದು ಹಿಂಗೆ ಆತತ್ತಲ್ಲ, ವಾಟ್ರ್ ಕೌನ್ಸಿಲರ್ಗಾನು ಬಂದಿಲ್ಲ ಇಲ್ಲಿಗೆ, ಏನಮ್ಮ ನಿಮ್ದು ಅಂತ ಕೇಳಿಲ್ಲ. ಅವರೇ ಮಾಡ್ತಾ ಇದ್ದಾರೆ ಇವಾಗ ಇದು ಅವ್ರಲ್ಲಿದ್ರೇ ಇದು. ಇದೇ ಜಾಗ ಅಂತ ನಮ್ಗೆ ಲೆಟ್ರ್ ಕೊಡ್ರಿ, ನಾವೇನೋ ಎಲ್ಲಿದ್ದು ಆರ್ಡರ್ ತರ್ತೀವಿ ಅಂದ್ರೆ ಇಲ್ಲಿ ಅಸಲು ಲೆಟ್ರೇ ಅದಕ್ಕೆ ಈ ಜಾಗದ್ದೇ ಲೆಟ್ರ್ ಇಲ್ಲ, ಅದು ಬೇರೆ ಜಾಗದಲ್ಲಿ ಎಲ್ಲನ ಕಟ್ರಿ.